ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈ ಕಾರ್ಯಕ್ರಮದ ಮತ್ತೊಬ್ಬ ಇದು ಅಂತಾರಾಷ್ಟ್ರೀಯ ಕಾವ್ಯ ಸಮ್ಮೇಳನ, ಇಂಟರ್ನ್ಯಾಷನಲ್ ಪೊಯೆಟ್ರಿ ಮೀಟ್. ಸುಮಾರು 7 ದೇಶಗಳಿಂದ ಕವಿಗಳು ಬಂದಿದ್ದಾರೆ. ಸುಮಾರು 15 ರಾಜ್ಯಗಳಿಂದನೂ ಭಾರತದ 15 ರಾಜ್ಯಗಳಿಂದ ಕವಿಗಳು ಬಂದಿದ್ದಾರೆ. ಸುಮಾರು 20 ವಿವಿಧ ಭಾಷೆಗಳಲ್ಲಿ ಇನ್ನು 3 ದಿನ ಕಾವ್ಯದ ಉತ್ಸವ ಇರುತ್ತೆ. ಅವರು ತಮ್ಮ ಭಾಷೆಗಳಲ್ಲಿ ಮತ್ತು ಅದನ್ನು ನಾವು ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಅನುವಾದಿಸಿ ಜನರಿಗೆ ತಲುಪಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ 3 ದಿವಸ ಈ ಕಾವ್ಯದ ಸಮ್ಮಿಲನದ ಉಪಯೋಗವನ್ನು ಪಡಿಬೇಕು, ಬಂದು ಕಾವ್ಯವನ್ನು ಸವಿಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸುಮಾರು ನಮ್ಮದು ಮುಖ್ಯ ಥೀಮ್ ಏನಂದರೆ ಪ್ರೀತಿ, ಭ್ರಾತೃತ್ವ ಮತ್ತು ಸ್ನೇಹ. ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಶಾಂತಿಗಳು ಏನಿದೆ ಅವೆಲ್ಲವೂ ಕೂಡ ಆದಷ್ಟು ಬೇಗ ಮುಗಿದು ಶಾಂತಿ ಸಮೃದ್ಧಿ ನೆಲೆಸಲಿ, ಕಾವ್ಯ ಮತ್ತು ವಿಜೃಂಭಿಸಲಿ, ಕಾವ್ಯ ಅದಕ್ಕೆ ಒಂದು ದಾರಿ ಆಗಲಿ ಅನ್ನೋ ಒಂದು ಆಶಯ ನಮ್ಮದು. ಸೊ ಅತ್ಯಂತ ಮುಖ್ಯವಾಗಿ ಇದರ ಕ್ಯೂರೇಟರ್ ಆಗಿ ಮಾರ್ಗದರ್ಶಕರಾಗಿ ಡಾಕ್ಟರ್ ಎಚ್ ಶಿವಪ್ರಕಾಶ್ ಇದ್ದಾರೆ. ಅವ್ರ ಜೊತೆಗೆ ಈ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಎಲ್ ಹನುಮಂತಯ್ಯ. ನಾನು ಇದರ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತಿದ್ದೀನಿ. 3 ದಿವಸ 26, 27, 28 ಜೂನ್ 2026ನೇ ತಾರೀಕು, 26ನೇ ಇಸ್ವಿ, ಕೊಂಡಜ್ಜಿ ಬಸಪ್ಪ ಸಭಾಂಗಣ, ಅರಮನೆ ರಸ್ತೆ, ಬೆಂಗಳೂರು. ಇನ್ನು 3 ದಿನ ಇರುತ್ತೆ. ದಯವಿಟ್ಟು ಕಾವ್ಯಾಸಕ್ತರೆಲ್ಲ ಬಂದು ಕಾವ್ಯವನ್ನು ಸವಿಬೇಕಾಗಿ ವಿನಂತಿ. ನನ್ನ ಹೆಸರು ಶ್ರೀಹರ್ಷ ಅಂತ. ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಮೂಲತಃ ಕಥೆಗಾರ ಮತ್ತು ಪ್ರಬಂಧಕಾರ, ಜೊತೆಗೆ ಅಂಕಣಕಾರ ಕೂಡ. ಕಾವ್ಯ ಒಂದು ನನ್ನ ಆಸಕ್ತಿಯ ಕ್ಷೇತ್ರ. ಸೊ ನಮ್ಮ ಗುರುಗಳಾದ ಎಚ್ ಶಿವಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಸಂಘಟಿಸ್ತಾ ಇದ್ದೀವಿ. ಥ್ಯಾಂಕ್ ಯು.